ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ನಗರದ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಹುಟ್ಟುಹಬ್ಬವನ್ನ ರಾಜೇಶ್ವರಿ ಪ್ರಾಪರ್ಟೀಸ್ ಸಹಯೋಗದಲ್ಲಿ ಗೆಳೆಯರ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಹುಟ್ಟುಹಬ್ಬದ ಅಂಗವಾಗಿ ನಗರದ ಪೌರ ಕಾರ್ಮಿಕರು ಹಾಗೂ ಹೆಸ್ಕಾಂ ಪವರ್ ಮ್ಯಾನ್ಗಳನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಸಮಾಜ ಸೇವೆಯಲ್ಲಿ ತೊಡಗಿರುವ ಸಿಬ್ಬಂದಿಯನ್ನ ಗೌರವಿಸುವ ಮೂಲಕ ಜನಪರ ಸಂದೇಶ ಸಾರಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿಗೆ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ದೊರೆಯಲಿ ಎಂದು ಶುಭ ಹಾರೈಸಿದರು. ಹುಬ್ಬಳ್ಳಿಯನ್ನ ಇನ್ನಷ್ಟು ಸ್ವಚ್ಛ ಹಾಗೂ ಅಭಿವೃದ್ಧಿ ಹೊಂದಿದ ನಗರವನ್ನಾಗಿ ರೂಪಿಸಲು ಎಲ್ಲರೂ ಕೂಡ ಕೈಜೋಡಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕೆಲಸ ಆಗದೆ ಇದ್ದಾಗ ಸ್ವಲ್ಪ ಜನ ಬೈತಾರೆ ಅಂದರೆ ಜನರಿಗೆ ತಪ್ಪಿಸ್ಕೊಂಡು ಹೇಳೋದಿಲ್ಲ. ಎಲ್ಲರೂ ಫೋನ್ ತೊಗೊಂಡ್ರೆ ಬಂದವ್ರು ಭೇಟಿ ಆಗ್ತಾರೆ. ಆದರೆ ಉಳಿದಿರೋದು ಒಂದೇ ಚಾಲೆಂಜ್ ಅನ್ನೋದು ಸ್ವಚ್ಛತೆ. ಆ ಸ್ವಚ್ಛತೆ ಬಗ್ಗೆ ನೀವು ಚಾಲೆಂಜ್ ಕೊಟ್ಟರೆ ಅದು ಒಂದು ಆಗ್ತದೆ. ಅದು ಒಂದು ನಿಮ್ಮ ಒಂದು ರೆಗ್ಯುಲರ್ ಪೋಸ್ಟ್ನಲ್ಲಿ ಏನು ಬರೋದು ಅದು ಬರ್ತದೆ. ಆದರೆ ಇಮ್ಮಿಡಿಯೇಟ್ ಆಗಿ 25,000 ರೂಪಾಯಿ ಕೊಡುವಂಥ ತೀರ್ಮಾನವನ್ನು ನಮ್ಮ ಮಹಾನಗರ ಪಾಲಿಕೆಯವರು ನಮ್ಮ ಮಹಾಪೌರರ ನೇತೃತ್ವದಲ್ಲಿ ಸಭೆ ಮಾಡಿ ಮಹಾಪೌರರು, ಉಪಮಹಾಪೌರರು ಮತ್ತು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಮಾಡಿಕೊಟ್ಟಿದ್ದಾರೆ. ಇಮ್ಮಿಡಿಯೇಟ್ ಅಂದರೆ ಒಂದು 4 ದಿವಸ 8 ದಿವಸ ಒಂದು ತಿಂಗಳ ಮನೆ ನಡೀಬೇಕು. ಆ ರೀತಿ 25,000 ರೂಪಾಯಿ ಇಮ್ಮಿಡಿಯೇಟ್ ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಉಳಿದಂತೆ ಪರಿಹಾರ ಆಮೇಲೆ ಬರ್ತದೆ. ಆದರೆ ಇಮ್ಮಿಡಿಯೇಟ್ ಅದು ಬಂದು ಪ್ರೊಸೆಸ್ ಆಗಿ ಬ್ಯಾಂಕಿಗೆ ಬರಲಿಕ್ಕೆ ತಡ ಆಗೋದ್ರಿಂದ ಮರುದಿವಸದಿಂದ ಮನೆಯೊಳಗೆ ಉಪಜೀವನ ಬಂದಾಗಬಾರದು ಅಂತ ಹೇಳಿ ಆ 25,000 ರೂಪಾಯಿ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಸಾಮಾನ್ಯ ಪ್ರಧಾನಮಂತ್ರಿ ನೋಡಿ, ನಾವು ಯಾವಾಗಲೂ ಹುಟ್ಟುಹಬ್ಬ ಆಚರಣೆ ಅಂತಂದರೆ ಸೇವಾ ಕಾರ್ಯಕ್ರಮ ಮಾಡಬೇಕು. ಹುಟ್ಟುಹಬ್ಬ ಅಂತಕ್ಕಂಥ ಸೇವಾ ಕಾರ್ಯಕ್ರಮ ಅದರ ಅನುಗುಣವಾಗಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದಾರೆ. ಅನೇಕ ಗಾಯಗಳನ್ನು ವಿಶೇಷವಾಗಿ ಆಟೋಮೊಬೈಲ್ನ ಕೆಲಸ ಮೆಕ್ಯಾನಿಕಲ್ ಮತ್ತು ಇವತ್ತಿನ ದಿವಸ ರಾಜೇಶ್ವರಿ ಎಲ್ಲ ಸಂಘಟನೆ ಸೇರಿಸಿ ಪೌರ ಕಾರ್ಮಿಕರು ಮತ್ತು ವರ್ಕ್ ಮಾಡ್ತಾರೆ ಲೈನ್ಗಳಿಗೆ ಒಂದು ಗೌರವ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಆಮೇಲೆ ಅದರಲ್ಲಿ ಎಲ್ಲರೂ ಗುರಿ ಹಿಡಿದು ಸಂಕಲ್ಪದಲ್ಲಿ ನಾವು ಹೊಂದಿದ್ದೇವೆ. ಆ ನಿಟ್ಟಿಗಾಗಿ ಇವತ್ತು ಪ್ರೋತ್ಸಾಹಿಸಬೇಕು ಮತ್ತು ಬೆಂಬಲ ಕೆಲಸ ಮಾಡಿಕೊಂಡು ಮತ್ತು ಪೌರ ಕಾರ್ಮಿಕರಿಗೆ ಮತ್ತು ಲೈನ್ಮ್ಯಾನ್ಗಳು ಕಳೆದ 2 ತಿಂಗಳಿಂದ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಮಳೆ ಆಗಿತ್ತು, ಭಾಳಷ್ಟು ಸಮಸ್ಯೆಗಳು ಬಂದಾಗ ಕೂಡ ಲೈನ್ಮ್ಯಾನ್ಗಳು ತಮ್ಮ ಜೀವನದಿಂದ ತೊಳೆದು ಕೆಲಸ ಮಾಡಿ ಎಲ್ಲರಿಗೂ ಕೂಡ ಅವರಿಗೂ ಕೂಡ ಇವತ್ತು ಎಲ್ಲ ಗೆಳೆಯರ ಕಾರ್ಯಕ್ರಮದ ಸಾನ್ನಿಧ್ಯವನ್ನ 3,000 ಮಠದ ಶ್ರೀ ಗುರು ಸಿದ್ದರಾಜ ಯೋಗೇಂದ್ರ ಸ್ವಾಮೀಜಿ ವಹಿಸಿದ್ರು. ಶಾಸಕ ಮಹೇಶ್ ತೆಂಗಿನಕಾಯಿ, ನೂತನ ವಿಧಾನ ಪರಿಷತ್ ಸದಸ್ಯ ಲಿಂಗರಾಜ್ ಪಾಟೀಲ್, ರಾಜು ಕಾಳೆ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇನ್ನು ರಾಜೇಶ್ವರಿ ಪ್ರಾಪರ್ಟೀಸ್ ಸಹಯೋಗದಲ್ಲಿ ಆಯೋಜಕರು ಆದ ರವಿನಾಯಕ ಹಾಗೂ ಅವರ ಗೆಳೆಯರ ಬಳಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಸಾರ್ವಜನಿಕರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿಗೆ ಶುಭಾಶಯ ಕೋರಿದ್ದಾರೆ. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.